ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಿಮ್ಮ ಪ್ರೀತಿಯ ಸಹೋದರಿ ರುಕ್ಮಿಣಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ, ಇರಲಿ. ಮನುಷ್ಯರು ಅಂದಮೇಲೆ ಕಾಯಿಲೆ ಕಸಾಲಗಳು ಬಂದೇ ಬರ್ತವೆ ನಮ್ಗೆ. ನಾವು ಅಷ್ಟು ಹಂಗೆ ಕಂಬದ ಥರ ಬೆಳ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಆದ್ರೂ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಕೃಪೆಯಿಂದ ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ವಿಡಿಯೋ ನೋಡೋ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸಹೋದರಿ RUKMINI, ಗೊತ್ತೇ ಇದೆಯಲ್ಲ? ಓಕೆ, ಈಗ ನಾನು ನನ್ನ ಚಿಂತೆಯಲ್ಲಿ ಬಂದಿದ್ದು ತುಂಬ ನೋವಾಗಿತ್ತು ನನಗೆ ಆ ವಿಷಯ ಕೇಳಿ. ಸೊ ನಾನೊಬ್ಬಳೇ ನೋವು ತಿಂದರೆ ಹೆಂಗೆ, ಅದರ ಅಭಿಪ್ರಾಯ ನಿಮ್ಗೆ ಗೊತ್ತಾಗೋದು ಬೇಡ? ಯಾರ್ಯಾರು ಹೆಂಗಿದ್ದಾರೆ ಅಂತ ನಾವು ತಿಳ್ಕೊಬೇಕಲ್ಲ. ಸೊ ಹಂಗಾಗಿ ಇದು ವಿಶೇಷವಾಗಿ ದೇವ್ರ ಮಕ್ಕಳಿಗೆ, ಹೌದು, ಜೀಸಸ್ನ ನಂಬಿದ್ದಾರಲ್ಲ ಅವ್ರಿಗೋಸ್ಕರ ಅಂತಲೇ ನಾನು ಮಾಡಿದೆ. ನಾನು ಜೀಸಸ್ನ ನಂಬ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಾನು ಜೀಸಸ್ ನಂಬಳಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆಯಲ್ಲಿ ಬಂದಿರೋದನ್ನ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನನಗೆ ನನ್ನ ಸಹೋದರರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ ಕೂಡ, ನಂಬ್ತೀನಿ ಕೂಡ. ದೇವರು ಕೂಡ ನನ್ನ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನಾನು ಆ ಥರ ಕೆಟ್ಟದಾಗಿ ಏನು ಮೆಸೇಜ್ ಮಾಡ್ತಾಯಿಲ್ಲ, ಯಾರಿಗೂ ಏನು ಹೇಳ್ತಾಯಿಲ್ಲ. ನನ್ನ ಆಲೋಚನೆಗಳು ಮಾತ್ರ ನಾನು ಹಂಚ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಓಕೆ, ನಾವು ದೇವ್ರ ಸೇವೆ ಮಾಡ್ತೀವಿ, ಯೇಸು ಸ್ವಾಮಿಗೂ ನಂಬಿದ್ದೀವಿ. ನಾವು ಪ್ರತಿ ವಾರ ಪ್ರೇಯರ್ಗೆ ಹೋಗ್ತೀವಿ, ಕರ್ತನ ಮೇಷ್ ತಗೊತೀವಿ. ಅಂದರೆ ಕರ್ತನ ಮೇಷ್ ಅಂದರೆ ಏನಂತಾರೆ, ಕರ್ತನ ಭೋಜನ ತಗೊತೀವಿ ಅಂತ ಹೇಳೋದಷ್ಟೇ ಮಾತ್ರ ಅಲ್ಲ. ಸೊ ದೇವರು ಹೇಳಿರೋ ಮಾತುಗಳಲ್ಲಿ ಒಂದನ್ನಾದರೂ ಎರಡನ್ನಾದರೂ ನಾವು ಪಾಲಿಸ್ಬೇಕು. ಸಂಪೂರ್ಣವಾಗಿ ನಾವು ದೇವ್ರ ಹಾಗೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಇರೋಕ್ಕಾಗಲ್ಲ. ಯಾಕಂದರೆ ನಾವು ಮನುಷ್ಯರು, ಹುಟ್ಟಿದಾಗಿಂದನೇ ನಾವು ಪಾಪಿಗಳು ಅಂತ ಬೈಬಲಲ್ಲಿ ಬರೆದಿದೆ. ಪಾಪದಿಂದನೇ ಹುಟ್ಟಿರೋರು ಅಂತ. ಬಟ್ ದೇವರ ಸೃಷ್ಟಿನೇ ಅದು. ಮನುಷ್ಯರು ಅಂತಂದರೆ ಪಾಪ ಜನ್ಮ ಅಂತ ನಮ್ಮ ಹಳ್ಳಿಗಳ ಕಡೆಯೆಲ್ಲ ಹೇಳ್ತಾರೆ. ಗೊತ್ತಿರೋಂಥ ದೊಡ್ಡವರು ಕೂಡ ಮನುಷ್ಯನ ಜನ್ಮ ಪಾಪದ ಜನ್ಮ ಅಂತಲೂ ಕೂಡ ಹೇಳ್ತಾರೆ. ಸೊ ನಾವು ದೇವ್ರು ನಂಬಿದ್ದೀವಿ ಅಂತೇಳಿ ಬರೀ ಚರ್ಚ್ಗೆ ಹೋಗ್ಬಿಟ್ರೆ ಸಾಕಾಗಲ್ಲ. ಡೈಲಿ ಕೂತ್ಕೊಂಡು ಬಿಡುವಿಲ್ದಂಗೆ ಬೈಬಲ್ ಓದ್ಬಿಟ್ರೆ ಸಾಕಾಗಲ್ಲ. ಡೈಲಿ ಚರ್ಚ್ಗೆ ಹೋಗ್ಬಿಟ್ಟು ಅಲ್ಲಿ ದೇವರೇ ಕಾಪಾಡಪ್ಪ ಅನ್ನೋದು ತಪ್ಪಾಗುತ್ತೆ. ಸೊ ನಾವು ಮಾಡೋ ಕೆಲಸಗಳಲ್ಲಿ ಕೂಡ ದೇವ್ರನ್ನ ನೋಡಬೇಕು ನಾವು. ಯಾವ ಥರ, ಈಗ ಒಂದು ಸ್ಟೋರಿ ಹೇಳ್ತೀನಿ ನಾನು. ಅದು ಸರಿನಾ ತಪ್ಪು ಹೇಳೋದು ಕೂಡ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ, ನಾನು ಹೇಳ್ತೀನಿ. ಅದ್ರ ಬಗ್ಗೆ ನನ್ನನ್ನು ಯಾರಾದರೂ ಕೇಳೋಕ್ಕೆ ಬಂದರೂ ನಿಮ್ಮನ್ನು ಮಾದರಿಯಾಗಿ ತೊಗೊಂಡು ನಾನು ಈ ಥರ ವಿಡಿಯೋ ಮಾಡಿದ್ದೀನಿ. ನೀವು ಮಾಡ್ದಂಗೆ ಬೇರೆ ಯಾರು ಮಾಡಬಾರ್ದು ಅಂತ ಬೇಕಾದ್ರೆ ನಾನು ಅವ್ರ ಹತ್ರ ಹೇಳ್ತೀನಿ. ಬರಲಿ ಅವ್ರನ್ನ ನಾನು ಕೇಳೋದಕ್ಕೆ, ಬರಬೇಕು. ಒಬ್ಬ ಅಂಕಲ್ ಇದ್ದಾರೆ ಅಮ್ಮ, ಆದರೂ ಎಲ್ಲೋ ಒಂದು ಕಡೆ ಕಳ್ಕತ್ತದೆ ಹೃದಯ ನನಗೆ. ಓಕೆ, ಮನೇಲಿರೋ ವಯಸ್ಸಾದ ತಂದೆ ತಾಯಿಗಳನ್ನ, ಅಂಕಲ್ ಕತೆ ಇರಲಪ್ಪ, ಯಾಕಂದರೆ ಇನ್ನು ಸ್ವಲ್ಪ ಯೋಚನೆ ಮಾಡೋದಕ್ಕೊಂದು ಅವಕಾಶ ನನಗೆ. ಮನೇಲಿರೋ ತಾಯಿಗೆ ಊಟ ಕೊಡ್ತೀರಾ, ಅವ್ರ ಮುಖ ನೋಡಿದ್ರೇ ಆಗಲ್ಲ ಅನ್ನೋ ಥರ ಫೀಲ್ ಮಾಡಿಕೊಂಡು, ಅದು ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಈಗ ಒಬ್ಬ ತಂದೆ ತಾಯಿಗೆ ಒಬ್ಬಳೇ ಮಗಳಿರ್ತಾಳೆ. ಆ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಾದಮೇಲೆ ಅಜ್ಜಿ ಗಂಡ ತೀರ್ಕೊಂಡ್ಬಿಡ್ತಾನೆ. ತೀರ್ಕೊಂಡು ಬಂದಮೇಲೆ ಅವಳಿಗೆ ಆಧಾರ ಏನು, ನನ್ನ ಮಗಳು, ನನ್ನ ಅಳಿಯ, ಅವರೇ ನನ್ನ ಮಗಳು ಸೊಸೆ ಥರ, ನನ್ನ ಮಕ್ಕಳ ಥರ ಅನ್ನೋ ನಂಬಿಕೆ. ವಯಸ್ಸಾದ ಕಾಲದಲ್ಲಿ ಅವ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಡೋಣ. ಅವರಾದರೂ ನನಗೆ ಸಾಯೋ ಟೈಮಲ್ಲಿ ಒಂಚೂರು ಊಟ ಹಾಕಿ, ಒಂದು ಸ್ವಲ್ಪ ನೀರು ಕೊಟ್ಟು, ಹೊಟ್ಟೆ ನೋಡಿ ಊಟ ಹಾಕಿ, ಮೈ ನೋಡಿ ಸ್ನಾನ ಮಾಡಿಸ್ತಾರೆ ಅನ್ನೋದೊಂದು ನಂಬಿಕೆ ಅಲ್ವಾ. ಆ ರೀತಿಯಾಗಿ ಬಂದಾಗ ನಾವು ಅವ್ರನ್ನ ಪ್ರೀತಿಸಬೇಕು. ಈಗ ನಮ್ಮ ಹೆತ್ತ ತಾಯಿನ ನಾವು ಪ್ರೀತಿಸೋದು ಕಮ್ಮಿನೇ ಅಂದ್ಕೊಳ್ರಿ, ಅದು ಹೇಳೋಕ್ಕೋದ್ರೆ ಅದು ದೊಡ್ಡ ಸ್ಟೋರಿನೇ ಇದೆ. ಇರಲಿ, ಅವ್ರನ್ನ ಪ್ರೀತಿಸೋದು ನಮ್ಮ ಧರ್ಮ. ಅಂಥದ್ದು ನಾವು ಮನೇಲಿರೋ ಅತ್ತೆ ನಮ್ಮ ಮುಖ ನೋಡಿದ್ರೆ ಆಗಲ್ಲ, ಅವ್ರು ಮಾಡಿರೋ ಅಡುಗೆ ತಿನ್ನಲ್ಲ, ಅವ್ರು ನೋಡಿದ್ರೆ ಆಗಲ್ಲ. ಬಂದುಬಿಟ್ಟು ಅವಳು ನಮ್ಮ ಮನೆಯಲ್ಲೆಲ್ಲ ತಿಂದು ಖಾಲಿ ಮಾಡೋ ಥರ ಫೀಲ್ ಮಾಡಿಬಿಟ್ಟು, ಅದು ಮಗಳಾಗಿರ್ಬೋದು, ಅಳಿಯಾಗಿರ್ಬೋದು, ಆ ಥರ ಫೀಲ್ ಮಾಡಿಬಿಟ್ಟು ದೇವಸ್ಥಾನ ಚರ್ಚ್ಗೆ ಹೋಗ್ಬಿಟ್ಟು ಮೊಣಕಾಲು ಹಾಕಿ ಕಣ್ಣೀರು ಹಾಕಿ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾರೆ ಅಂತೀರ. ಇದು ಪಾಸ್ಟರ್ಸ್ ಅವರು ಕೇಳಿಸ್ಕೊಳ್ಳಿ. ದಯವಿಟ್ಟು ನೀವು ಪಾಸ್ಟರ್ಸ್ ಆದವರು ನಮಗೆ ಕಮೆಂಟ್ ಮುಖಾಂತರನೇ ನಮಗೆ ತಿಳಿಸ್ರಿ. ಸಿಸ್ಟರ್, ನೀವು ಹೇಳ್ತಾ ಇರೋದು ತಪ್ಪು ಸಿಸ್ಟರ್ ಅಂತ ಬೇಕಾದರೆ ನೀವು ಹೇಳಿ. ನನ್ನ ತಪ್ಪುಗಳಿದ್ರೆ ನಾನು ಖಂಡಿತ ತಿದ್ಕೊತೀನಿ.
ಅದು ಪಾಸ್ಟ್ರಮ್ಮರು ಆಗಿರ್ಬೋದು, ಪಾಸ್ಟ್ರ್ ಅವರಾಗಿರ್ಬೋದು, ಅವರ ಫ್ಯಾಮಿಲಿಯವ್ರು ಯಾರೇ ಆಗಿರ್ಬೋದು, ದೇವ್ರನ್ನ ನಂಬೋಂಥ ಜನಗಳು ಎಲ್ಲರೂ ನಾನು ಹೇಳ್ತಾ ಇರೋದು. ಆ ಥರ ನೀವು ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳ್ತಾರಾ ಬ್ರದರ್? ಕೇಳ್ತಾರಾ ಸಿಸ್ಟರ್? ಮನೇಲಿರೋ ತಂದೆ ತಾಯಿಗೆ ಹೊಟ್ಟೆ ಹಸಿಯುವಾಗ ಅಡುಗೆ ಮಾಡಿ ಹಾಕ್ದಿರಾ ಅಲ್ಲಿ ಹೋಗಿ ಉಪವಾಸ ಇದ್ದು ನೀವು ಉಪವಾಸ ಇರ್ರಿ. ನಾನು ನಂಬ್ತೀನಿ ಉಪವಾಸ ಇದ್ದರೆ ದೇವ್ರ ಕಾರ್ಯ ಮಾಡ್ತಾರೆ ಅಂತ. ಹಂಗಂತ ವಯಸ್ಸಾದವ್ರಿಗೆ ಹೊಟ್ಟೆಗೆ ಊಟ ಹಾಕ್ದಿರಾ ನೀವು ಹೋಗ್ದೆ ಚರ್ಚಲ್ಲಿ ಹೋಗಿ ಮೊಣಕಾಲು ಹಾಕಿ ಪ್ರೇಯರ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ನೀವು ಹೇಳ್ಬೇಕು ನನಗೆ. ನೀವೇ ಹೇಳ್ಬೇಕು, ಬೇರೆ ಯಾರನ್ನೂ ಕೇಳಿ ನಾನು. ಆ ಥರ ಮಾಡೋರೇ ಹೇಳ್ಬೇಕು ನೀವು. ಬೆಳಗ್ಗೆ ದೇವ್ರಿಗೋಸ್ಕರ ನಾನು 1 ಅವರ್ ಟೈಮ್ ಕೊಡ್ತೀನಿ, ಬೈಬಲ್ 1 ಅವರ್ ಕೂತ್ಕೊಂಡು ಓದ್ತೀನಿ. ಏನು ಪ್ರಯೋಜನ? ನಿಮ್ಮ ಅತ್ತೆ ಮಾವನ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ನೆರೆಹೊರೆಯವ್ರ ಹತ್ರ ಪ್ರೀತಿಯಿಂದ ಇದ್ದೀರಾ ನೀವು? ಇಲ್ಲ. ನಿನ್ನ ಮಗಳು 10-12 ವರ್ಷಗಳಿಂದ ಒಂದು ಮೂಲೆಯಲ್ಲಿ ಬಿದ್ದಿದ್ದಾಳೆ, ನೀನು ನೋಡಿದ್ಯಾ? ಈಗ ಬೈಬಲ್ ಹಿಡ್ಕೊಂಡು ನೀನು ಮನೆಗೂ ಹೋಗಿ ದೇವರು ಬರೋ ದಿನಗಳ ಹತ್ರ ಆಗದೆ ನೀವು ಎಚ್ಚೆತ್ಕೊಳ್ಳಿ ಅಂದರೆ ಏನು ಪ್ರಯೋಜನ? ಏನಯ್ಯ ಪ್ರಯೋಜನ? ಯಾರು ಕೇಳ್ತಾರೆ? ದೇವ್ರಂತೂ ಕೇಳಲ್ಲ. ನನಗೆ ತಿಳಿದ ಮಟ್ಟಿಗೆ ದೇವರು ಏನಂತ ಹೇಳಿದ್ದಾರೆ ಬೈಬಲಲ್ಲಿ, ನಿಮ್ಮ ಶತ್ರುಗಳನ್ನು ಕೂಡ ನೀವು ಪ್ರೀತಿಸಿ ಅಂತ ಹೇಳಿದ್ದಾರೆ. ನಮ್ಮ ನಮ್ಮ ಮಕ್ಕಳನ್ನ, ನಮ್ಮ ತಂದೆ ತಾಯಿನ, ನಮ್ಮ ಗಂಡಗಳನ್ನ ಹೆಂಡ್ತಿಗಳನ್ನ ಮಾತ್ರ ಪ್ರೀತಿಸಿ ಅಂತಲ್ಲ, ಶತ್ರುಗಳ್ನೂ ಕೂಡ ಪ್ರೀತಿಸಬೇಕು. ತಪ್ಪು ಮಾಡಿದವ್ರನ್ನ ಕ್ಷಮಿಸಬೇಕು. ಕ್ಷಮಿಸು 70 ಸಾರಿ ಕ್ಷಮಿಸು ಅಂತ ಹೇಳಿದ್ದಾರೆ ಬೈಬಲಲ್ಲಿ. ಕ್ಷಮಿಸು ಅಂತ ಹೇಳಿದ್ದಾರೆ. ತಪ್ಪು ಮಾಡು 70 ಸಾರಿ ತಪ್ಪು ಮಾಡು ಅಂತ ಬೈಬಲಲ್ಲಿ ಹೇಳಿಲ್ಲ. ನಿನ್ನ ತಪ್ಪು ನಿನಗೆ ಅರ್ವಾಗ್ತಾ ಇಲ್ವಾ? ಇದುವರೆಗೂ ನಿನ್ನ ಮಗಳು ನೀನು ನೋಡಿದ್ಯಾ? ನೀನು ಹೆತ್ತು ಮಗಳನ್ನ ನೀನು ನೋಡಿ ಆಮೇಲೆ ನೀನು ಸುವಾರ್ತೆ ಸಾರು. ಯಾರು ಬೇಡ ಅಂತಾರೆ? ನಿನ್ನ ಹೆಂಡ್ತಿನ ಪ್ರೀತಿಯಿಂದ ಮಾತಾಡ್ಸಿದ್ಯಾ ನೀನು? ಪ್ರೀತಿಯಿಂದ ಮಾತಾಡ್ಸಿಲ್ಲ. ಬೇರೆ ಕೆಲಸಗಳೆಲ್ಲ ಮಾಡ್ತೀಯ ನೀನು, ಅದನ್ನು ಮೆನ್ಷನ್ ಮಾಡೋದು ಬೇಡ. ಹೆಂಡ್ತಿನ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಾ ಇದೀಯ ನೀನು. ಮತ್ತು ಕೈಯಲ್ಲಿ ಬೈಬಲ್ ಹಿಡ್ಕೊಂಡ್ಬಿಟ್ಟು ಟೈಮ್ ಸಿಕ್ಕಿದಾಗೆಲ್ಲ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ದೇವ್ರ ಬಗ್ಗೆ ಹೇಳೋದು ನೀನು. ನಮ್ಮ ದೇವರು ಸತ್ಯವಾದ ದೇವರು, ಹೌದಾ? ದೇವ್ರನ್ನ ನಂಬಿ ನೀವು ರಕ್ಷಣೆ ಹೊಂದ್ತೀರಾ, ನಿಮಗೆ ಕಷ್ಟಗಳಿಂದ ಬಿಡುಗಡೆ ಆಗ್ತಾಯಿದೆ. ಮಾಡೋದು ಅನಾಚಾರ. ಮನೆ ಮುಂದೆ ಬೃಂದಾವನ ಹಾಕಿದ್ರೆ ಆ ಬೃಂದಾವನದಲ್ಲಿ ದೇವ್ರು ಕೂತ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀರಾ? ಕೂತ್ಕೊಂಡಿರ್ತೀರಾ ಸರ್? ಪಾಸ್ಟ್ರಮ್ಮ ಅವರೇ, ದೇವ್ರ ಮಕ್ಕಳೇ? ಇಲ್ಲ. ನಾನು ತಪ್ಪು ಮಾಡ್ತೀನಿ. ಸಾಯಂಕಾಲ ಆಗಿದ ತಕ್ಷಣ, ಬೆಳಗ್ಗೆ ಆಗಿದ ತಕ್ಷಣ ನೆನಪಾದಾಗೆಲ್ಲ ದೇವ್ರ ಹತ್ರ ನನ್ನ ತಪ್ಪುಗಳನ್ನ ಒಪ್ಪಿಸ್ಕೊಡ್ತೀನಿ. ಅಪ್ಪ ನಾನು ತಪ್ಪು ಮಾಡ್ದಪ್ಪ, ಈ ಥರ ಒಬ್ಬರು ಮನಸ್ಸು ನೋಯಿಸ್ಬಿಟ್ಟಿದ್ದೀನಪ್ಪ, ನನ್ನನ್ನು ಕ್ಷಮಿಸಿಬಿಡಪ್ಪ. ಈ ಥರ ಒಬ್ಬರನ್ನ ಕೆಟ್ಟದಾಗಿ ಮಾತಾಡಿಬಿಟ್ಟಿದ್ದೀನಪ್ಪ, ಕ್ಷಮಿಸಪ್ಪ ಕೇಳ್ತೀನಿ. ನನಗೆ ಬೇರೆಯವ್ರಿಗೆ ಸುವಾರ್ತೆ ಸಾರೋದಕ್ಕೆ ಅವಕಾಶ ಇಲ್ಲದೆ ಇರ್ಬೋದು. ಅವಕಾಶ ಇರೋಂಥವ್ರು, ಅದೇ ಕೆಲಸವಾಗಿ ಪಾಸ್ಟ್ರಾಗಿ ನಿಂತಿರೋಂಥವ್ರು, ಪಾಸ್ಟ್ರಮ್ಮರಾಗಿ ನಿಂತಿರೋಂಥವ್ರು, ದೇವ್ರ ಸುವಾರ್ತಿಕರಾಗಿ ನಿಂತಿರೋರು, ದೇವ್ರಿಗೋಸ್ಕರ ಪ್ರಯಾಸ ಪಡೋರು ಎಲ್ಲರೂ ಪಾಪದಲ್ಲಿರೋರನ್ನ ಪ್ರೀತಿಯಿಂದ ಹೇಳಿ, ಆರ್ಡ್ರ್ ಮಾಡಬೇಡಿ. ಪ್ರೀತಿಯಿಂದ ಹೇಳಿ ನೀವು, ಬ್ರದರ್ ಈ ಥರ ಮಾಡಬೇಡಿ ಬ್ರದರ್, ಇದು ಸರಿಯಲ್ಲ, ಇದನ್ನು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡಿ. ಈ ರೂಟಲ್ಲಲ್ಲ, ಈ ರೂಟಲ್ಲಿ ಹೋಗಿ ನೀವು ಅಂತ ಬ್ರದರ್ಗೆ ಹೇಳಿ. ಸಿಸ್ಟರ್ ನೀವು ಈ ಥರ ಮಾಡೋದು ತಪ್ಪು ಸಿಸ್ಟರ್, ಈ ಥರ ನನಗೇ ಹೇಳ್ಬೋದು ನೀವು. ಸಿಸ್ಟರ್ ನೀವು ಈ ಥರ ಮಾಡಬಾರ್ದು ಸಿಸ್ಟರ್, ಈ ಥರ ಅದು ಸರಿ ಇಲ್ಲ. ದೇವ್ರ ಬಗ್ಗೆ ನೀವು ಮುಂಚೆ ಹೇಳ್ಬೇಡಿ, ಮಾನವೀಯತೆಯಿಂದ ಹೇಳಿ. ಆಮೇಲೆ ದೇವ್ರ ವಿಷಯ ಅವರಾಗಷ್ಟು ಅವರೇ ಅದನ್ನು ಅರ್ಥ ಮಾಡ್ಕೋತಾರೆ ದೇವ್ರ ಬಗ್ಗೆನ. ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟು ಯೇಸು ಸ್ವಾಮಿದನ್ನೆಲ್ಲ ಒಪ್ಪಲ್ಲ, ಶಿಲ್ಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ನಮ್ಮ ಪಾಪಗಳೆಲ್ಲ ರಕ್ಷಣೆ ಕೊಟ್ಟಿದ್ದಾರೆ, ನೀವು ಈ ಥರ ಮಾಡಬಾರ್ದು ಅಂತ ಖಂಡಿಸಿ ಹೇಳಿದ್ರೆ ಹೋಗಯ್ಯ ಅಂತಾರೆ ಇಲ್ವಾ? ಅಂತಾರೆ. ಸೊ ಮಾನವೀಯತೆಯಿಂದ, ಅಮ್ಮ ರುಕ್ಮಿಣಿ ನೀನು ಮಾತಾಡ್ತಾ ಇರೋದು ತಪ್ಪಮ್ಮ, ಜನಗಳು ನೋಡಿದ್ರೆ ಅಂತಾರೆ. ಹಾಗೆಲ್ಲ ಅನ್ನಬಾರ್ದು. ನಿಮ್ಮ ತಂದೆ ತಾಯಿಗೆ ಅವಮಾನ ಆಗ್ತದೆ, ನಿಮ್ಮ ಅಣ್ಣ ತಮ್ಮದಿರಿಗೆ ಅವಮಾನ ಆಗ್ತದೆ, ನಿನ್ನ ಮಕ್ಳಿಗೆ ಅವಮಾನ ಆಗ್ತದೆ. ಆವಾಗ ನಾನೇ ಯೋಚನೆ ಮಾಡಂಗೆ ಆಗ್ತೀನಿ, ಹೌದಾ ಅವಮಾನ ಆಗ್ತದಲ್ಲ ಯೋಚನೆ ಮಾಡ್ತೀನಿ. ಆವಾಗ ನನ್ನಲ್ಲೊಂದು ಭಯ ಉಟ್ಕೊಳ್ಳುತ್ತೆ, ಮಾನ ಮರ್ಯಾದೆ ಗಂಜ್ಕೊಬೇಕು, ಅವ್ರಿಗೆ ಅವಮಾನ ಆಗ್ತದೆ, ಅವ್ರೊಂದು ಮಾತಂತಾರೇನೋ ಇವ್ರೊಂದು ಮಾತಾರೆ ಅಂತ ಮೊದಲು ಮಾನವೀಯತೆ ನಮ್ಮಲ್ಲಿ ಬಂದರೆ ದೇವ್ರ ಭಯ ಆಟೋಮೆಟಿಕ್ಕಾಗಿ ಬರುತ್ತೆ ನಮ್ಮಲ್ಲಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೇ ಸುವಾರ್ತೆ ಸಾರೋರಾಗಿರಲಿ ಸುಮ್ಮನೆ ಸುವಾರ್ತೆ ಸಾರೋಕ್ಕೆ ಹೋಗಬೇಡಿ. ದಯವಿಟ್ಟು ತಿಳ್ಕೊಳ್ಳಿ ವಿಷಯಗಳನ್ನ. ಯಾವ ಥರ ಹೇಳಿದ್ರೆ, ನಾವು ದೇವ್ರ ಬಗ್ಗೆ ಮಾತ್ರ ಹೇಳಿದ್ರೆ ರಕ್ಷಣೆ ಹೊಂದುತ್ತಾರೆ, ದೇವ್ರು ಕಾಪಾಡ್ತಾರೆ ಅನ್ನೋದು ಸುಳ್ಳು.
ಒಳ್ಳೆ ಕೆಲಸಗಳು ಏನು ಮಾಡಿದ್ರು ಅದರಲ್ಲಿ ದೇವ್ರು ಇರ್ತಾರೆ. ದೇವ್ರ ಆಶೀರ್ವಾದ ಅದರಿಂದ ಸಿಗುತ್ತೆ ನಮಗೆ. ಒಬ್ಬನ ಒಂದು ಪಾಪದಿಂದ ಬಿಡಿಸಿದ್ದೀರಾ ಅಂತಂದರೆ ಅದು ಚರ್ಚಲ್ಲಿ ಕರ್ಕೊಂಡೋಗಿ ಕುಂಡ್ರಿಸಿ ನೀವು ಪ್ರೇಯರ್ ಮಾಡಿದ್ರೆ ಆಗಲ್ಲ. ಅವರಲ್ಲಿ ಮಾನವೀಯತೆ, ಅವರಲ್ಲಿ ಒಂದು ಆಲೋಚನೆ ಹುಟ್ಟುತ್ತದಲ್ಲ, ಅಲ್ಲಿಂದ ಶುರುವಾಗುತ್ತೆ ದೇವರ ಆಶೀರ್ವಾದ. ಅದು ಯಾವುದೇ ಕೆಲಸ ಆಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಿ ಕೂಡ ನಾವು ದೇವರನ್ನು ಕಾಣ್ಬೋದು. ಮಾತು ಮುಂಚೆ ಬೈಬಲ್ ಎತ್ಕೊಂಡೋಗಿ ಅವ್ರ ಕೈಲಿ ಕೊಟ್ಬಿಟ್ಟು ನೀನು ಇದನ್ನು ಓದಲಿಲ್ಲ ಅಂದರೆ ನಿನಗೆ ಶಾಪ ಬಂದುಬಿಡ್ತದೆ, ನಿನಗೆ ದರಿದ್ರ ಬಂದುಬಿಡ್ತದೆ, ನಿನ್ನ ಕಣ್ಣು ಹೊಲ್ಟೋತವೆ, ನಿನ್ನ ಕಾಲು ಹೊಲ್ಟೋತವೆ, ಕೈ ಹೋಗ್ತವೆ, ಇದಲ್ಲ. ಇದು ದೇವ್ರ ಭಯ ಅಲ್ಲ, ಇದು ದೇವ್ರ ಕಾರ್ಯ ಅಲ್ಲವೇ ಅಲ್ಲ ಅಂತ ನಾನು ಹೇಳ್ತೀನಿ. ನೀವು ಬೈಬಲ್ ಓದಿರೋರು, ತುಂಬ ವರ್ಷಾನುಗಟ್ಟಲೆ ಕಾಲೇಜುಗಳಿಗೆಲ್ಲ ಹೋಗಿ ದೇವ್ರ ಬಗ್ಗೆ ತಿಳ್ಕೊಂಡಿರ್ತೀರ, ಸಂತೋಷ. ಇದು ನನ್ನ ಆಲೋಚನೆ ಮಾತ್ರ. ನಾನು ಓದಿರೋಳಲ್ಲ, ಬರೆದಿರೋಳಲ್ಲ. ನನ್ನ ಆಲೋಚನೆಯಲ್ಲಿ ಬಂದಿದ್ದನ್ನ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನಾನು ನೀವು ಬೈಬಲ್ನ ಕಂಠಪಾಠ ಮಾಡಿರೋರು ಇರ್ಬೋದು. ನೀವು ಒಂದು ವಾಕ್ಯದಲ್ಲಿ 1000 ಉದಾಹರಣೆಗಳು ನೀವು ಕೊಡೋಂಥ ಕೆಪಾಸಿಟಿ ನಿಮ್ಗೆ ಇರ್ಬೋದು. ಬರೀ ಬೈಬಲಲ್ಲಿರೋದು ಮಾತ್ರನಲ್ಲ ನಾವು ನೋಡಬೇಕಾಗಿರೋದು. ಮಾನವೀಯತೆಯೂ ಬೇಕು ನಮಗೆ, ಒಳ್ಳೆಯ ಸ್ವಭಾವನೂ ಬೇಕು, ನಮ್ಮ ತಪ್ಪುಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಇನ್ನೊಬ್ರಿಗೆ ಪ್ರಚಾರ ಮಾಡಬೇಕು. ಹೆಂಡ್ತಿನ ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ಟು ಅವಳ ಮನೆಗೆ ಹತ್ಕೊಂಡು ಸುರ್ಕೊಂಡು ಬಿದ್ದಿರ್ತಾಳೆ. ನೀನು ಹೊರಗಡೆ ಹೋಗ್ಬಿಟ್ಟು ಅಲ್ಲೇಲುಯ್ಯ ಸ್ತೋತ್ರ ಸ್ತೋತ್ರ ಅಂದರೆ ಅದು ದೇವ್ರು ಮೆಚ್ಚಲ್ಲ. ಗಂಡ ಹೆಂಡ್ತಿ ಇಬ್ಬರು ಅನ್ಯೋನ್ಯವಾಗಿ ಕುತ್ಕೊಂಡು ನೀವು ಪ್ರೇಯರ್ ಮಾಡಿರಿ, ಅದು ದೇವ್ರು ಕೇಳ್ತಾರೆ. ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡಿರಿ, ದೇವ್ರು ಕೇಳ್ತಾರೆ. ನಿನ್ನ ಮಗಳಿಗೆ ಒಂದು ರೋಗ ಬಂದು ಅವಳು ಅಹಂಕಾರ, ಅವಳ ಕರ್ಮ ಅವ್ರು ಅನುಭವಿಸ್ಲಿ ಅಂತ ಅಂದ್ಬಿಟ್ಟು ಮಾತು ಆಡಿಸ್ತೀರ, ಕಣ್ಣಲ್ಲೂ ಕೂಡ ನೋಡ್ದಿರ. ಯಾವ ತಂದೆ ತಾಯಿಗಳು ರೀ ಇಂಥ ಪುಣ್ಯಾತ್ಮರು, ಅವ್ರ ಕೈ ಎತ್ತು ಮುಗಿಬೇಕು. ಇದ್ದಾರೆ, ನಾನು ಅವಾಗೆ ಧೈರ್ಯವಾಗಿ ಹೇಳ್ತೀನಿ ಅಂತಂದೆ, ಬಟ್ ಧೈರ್ಯ ಸಾಲ್ತಾ ಇಲ್ಲ ನನಗೆ, ಅದಕ್ಕೆ ಮೆನ್ಷನ್ ಮಾಡ್ತಾಯಿಲ್ಲ ಅವ್ರನ್ನ ನಾನು. ಇದ್ದಾರೆ, ಮಗಳನ್ನ ಕಣ್ಣಲ್ಲಿ ಸಹ ನೋಡ್ದಿರ, ಕೈಯಲ್ಲಿ ಸಹ ಮುಟ್ಟಿದಿರ, ಅವಳಿಗೆ ಯಾವ ಥರ ರೋಗ ಇದೆಯೋ ನಮಗೆ ಗೊತ್ತಿಲ್ಲ. ತಂದೆ ಅದನ್ನು ಒಂದು ಪ್ರೀತಿ ಅಂತ ಇರಲ್ವಾ? ಇರಬೇಕು ತಾನೆ. ಅದು ಬಿಟ್ಬಿಟ್ಟು ನೀನು 24 ಗಂಟೆ ನೀನು ಚರ್ಚಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ? ಏನಾದರೂ ಲಾಭ ಇದೆಯಾ ಅದರಿಂದ? ದೇವರು ಆಶೀರ್ವಾದ ಮಾಡ್ತೀನಿ, ಈ ಥರ ಸ್ವಭಾವ ಇದ್ದರೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನೀನು ಯಾವಾಗೂ ನಾನು ಚರ್ಚಲ್ಲಿ ಬಂದು ಕೂತ್ಕೊಂತ ದೇವ್ರು ಹೇಳಿದಾರಾ? ಹಾಂ, ದೇವ್ರನ್ನ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಮಾಡೋ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡು. ತಂದೆ ತಾಯಿನ ದೂರ ಮಾಡಿ ನಾನು ಚರ್ಚಲ್ಲಿ ಬಂದು ಕೂತ್ಕೊಂತ ದೇವ್ರು ಹೇಳಿಲ್ಲ. ಅತ್ತೆ ಮಾವನ್ನ ನೋಡ್ದಿರ ಚರ್ಚಲ್ಲಿ ಬಂದು ಕೂತ್ಕೊ ಅಂತನೂ ಹೇಳಿಲ್ಲ. ಗಂಡನ ಬಿಟ್ಬಿಟ್ಟು ಬಂದು ನೀನು ಚರ್ಚಲ್ಲಿ ಕೂತ್ಕೋ ಅಂತ ಹೇಳಿಲ್ಲ. ಗಂಡನಿಗೋಸ್ಕರ ಪ್ರೇಯರ್ ಮಾಡು. ಗಂಡ ಕೆಟ್ಟೋನ ನಿನ್ನ ಗಂಡನಿಗೋಸ್ಕರ ಪ್ರೇಯರ್ ಮಾಡಮ್ಮ ಅಂತ ನೀವು ಹೇಳಬೇಕು. ಅವನನ್ನು ತುಂಬ ಟಾರ್ಚರ್ ಮಾಡ್ತಾನೆ, ನೀನು ಬಾಮ್ಮ ನೋಡು, ನೀನು ಚರ್ಚಿಗೆ ಬರೋದಕ್ಕೆ ನಿನ್ನ ಗಂಡ ನಿನ್ನ ಮೇಲೆ ಅಪೋಸಿಟ್ ಆಗೋಗ್ಬಿಟ್ಟವನೇ, ಅವನ ಪಾಡ್ಗೆ ಅವನಿರಲಿ, ನೀನು ಬಾ. ಅದು ತಪ್ಪು ಬ್ರದರ್, ತಪ್ಪು ಸಿಸ್ಟರ್, ಶುದ್ಧ ತಪ್ಪು, ಅಕ್ಷರ ಸಹ ತಪ್ಪು. ಅಮ್ಮ ನಿನ್ನ ಗಂಡ ಹಂಗಿದಾನ, ಅವನಿಗೆ ಗೊತ್ತಿಲ್ದಿರ ಕುತ್ಕೊಂಡು ನೀನು ದೇವ್ರ ಹತ್ರ ಕೇಳ್ಕೊಮ್ಮ, ದೇವರೇ ನನ್ನ ಫ್ಯಾಮಿಲಿಯಲ್ಲಿ ಈ ಥರ ತೊಂದರೆ ಇದೆ, ನನ್ನ ಗಂಡನಿಗೆ ಒಳ್ಳೆ ಸ್ವಭಾವ ಕೊಡು. 4 ಜನಗಳ ಮಧ್ಯೆ ನಾವು ಮಾನ ಮರ್ಯಾದೆಯಿಂದ ಒಬ್ಬರು ಬಾಯಿಗೆ ಹೋಗ್ದಿರೋ ಥರ ನಮ್ಮನ್ನು ಕಾಪಾಡೋ ದೇವ್ರೆ ಅಂತ ನೀನು ಕಣ್ಣೀರು ಹಾಕಿ ಪ್ರೇಯರ್ ಮಾಡಮ್ಮ. ನೀನು ಚರ್ಚಲ್ಲೇ ಬಂದು ಕೂತ್ಕೊಂಡು ಪ್ರೇಯರ್ ಮಾಡು ಅಂತ ಹೇಳಿಲ್ಲ. ಸೊ ದೇವ್ರು ಬದಲಾವಣೆ ಕೊಡ್ತಾರೆ, ಅದು ಒಳ್ಳೆಯ ಸ್ವಭಾವ. ನೀವು ಮಾಡಬೇಕಾಗಿರೋದು ಅಂಥ ಕೆಲಸಗಳು. ಅಮ್ಮ ನಿಮ್ಮ ಅತ್ತೆ ಅಯ್ಯೋ ಪಾಸ್ಟ್ರೇ ಪ್ರೇಯರ್ಗೆ ಬರಬೇಕು ಅಂದ್ಕೊಂಡೆ, ನಮ್ಮ ಮನೆಯಾಗ ನಮ್ಮ ಅತ್ತೆ ಅವಳೆಲ್ಲ ಗೊಣಗ್ತಾ ಇರ್ತಾಳೆ. ಆ ಯಮ್ಮನ ಗೊಣ್ಕೊಂಡು ನೀನು ಬಾಮ್ಮ, ಎದ್ದು ಬೆಳಗ್ಗೆ ಎದ್ದೇನೋ ನಾವು ಒಂದು ತುತ್ತ ಆ ಯಮ್ಮನಿಗೆ ಮಾಡಾಕ್ಬಿಟ್ಟು ನೀನು ಬಾ. ಅದು ತಪ್ಪು, ಅದು ತಪ್ಪು. ಅಮ್ಮ ದೇವ್ರು ಎಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ, ಆದರೆ ನಿನಗೆ ಬರಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದು ಸಾಕು. ನಿಮ್ಮ ಅತ್ತೆ ಸೇವೆ ಮಾಡಮ್ಮ. ನೀನು ಇವತ್ತಲ್ಲ ಇನ್ನೊಂದು ಸತಿ ಬಾ ಚರ್ಚ್ಗೆ, ಇನ್ನೊಂದು ಸತಿ ಪ್ರೇಯರ್ ಮಾಡು. ನಿನಗೋಸ್ಕರ ನಾವು ಅಲ್ಲಿ ಪ್ರೇಯರ್ ಮಾಡ್ತೀವಿ. ನಮ್ಮನ್ನು ದೇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಏನಂತ, ಅನ್ಯರಿಗೋಸ್ಕರ ಪ್ರೇಯರ್ ಮಾಡೋದಕ್ಕೋಸ್ಕರ, ಪಾಪಗಳಿಗೋಸ್ಕರ ಪ್ರೇಯರ್ ಮಾಡೋದಕ್ಕೋಸ್ಕರ, ವಿಧವೆಯರಿಗೋಸ್ಕರ ಪ್ರೇಯರ್ ಮಾಡೋದಕ್ಕೋಸ್ಕರ, ನಮ್ಮನ್ನು ಪ್ರಾರ್ಥನೆಗೆ ಅಂತಲೇ ನಮ್ಮನ್ನು ನೇಮಕ ಮಾಡಿದ್ದಾರೆ ದೇವರು. ನಾವು ಆ ಕೆಲಸ ಮಾಡ್ತೀವಿ. ನೀವು ಮನೇಲಿ ಈ ಕೆಲಸ ಮಾಡಿ, ದೇವರು ಖಂಡಿತ ನಿಮ್ಮ ಹೃದಯದಲ್ಲಿ ಬರ್ತಾರೆ. ನಿಮ್ಮಲ್ಲಿ ಏನೋ ಬದಲಾವಣೆ ಬರುತ್ತೆ ನಿಮ್ಮಲ್ಲಿ ಅಂತ ಹೇಳಬೇಕು ನೀವು. ಅದು ಬಿಟ್ಟು ನೀನು ಚರ್ಚಿಗೆ ಬರಲಿಲ್ಲ ಅಂತಂದರೆ ನೋಡು, ಮುಂದಿನ ವಾರ ನೋಡ್ಕೊ, ನಿನಗೆ ಎಂಥ ಗತಿ ಬರ್ತದೆ, ನಿನಗೆ ಎಂಥ ಪಾಡು ಬರ್ತದೆ ನೋಡಿ. ನಾಯಿ ಪಾಡು ಬರೋದು ನಿಂಕ. ಚರ್ಚಿಗೆ ಬರಲಿಲ್ಲಲ್ಲ ಈ ವಾರ ನೀನು, ಅದರಿದ್ರೆ ಅದು ಶಾಪ ನಿಂಕ.
ದೇವ್ರ ದೇವ್ರ ಕೋಪನ ತಟ್ಕೊಳಕ್ಕಾಗಲ್ಲಮ್ಮ, ನಾವು ಹೇಳಿದ್ದೀನಿ. ಇಂಥ ಮಾತುಗಳು ಆಡಬೇಡಿ ಅಮ್ಮ. ದೇವ್ರು ಎಲ್ಲಿದ್ದರೂ ಕಾರ್ಯ ಮಾಡ್ತಾರೆ. ನೀವು ದೇವ್ರಿಗೋಸ್ಕರ ನಿಮ್ಮ ಆಲೋಚನೆಯಲ್ಲಿ ಬಂದಿದೆಯಲ್ಲ ದೇವರು ಅಂತ, ಅದು ಸಾಕು. ಸಾಸಿವೆ ಕಾಳಷ್ಟು ನಂಬಿಕೆ ಸಾಕು ಅಂತ ಹೇಳಿದ್ದಾರೆ ದೇವರು. ತಲೆ ಮೇಲೆ ಕುತ್ಕೊಂಡು ಬೈಬಲ್ಗಳನ್ನ ಒಂದು 10 ಬೈಬಲ್ನ ತೊಗೊಂಡು ತಲೆ ಮೇಲೆ ಕುತ್ಕೊಂಡು ಹಿಂಗೆ ಹೊತ್ಕೊಂಡು ಚರ್ಚ್ ಕಡೆ ಹೋಗು ಅಂತ ಹೇಳಿಲ್ಲ ದೇವರು. ಸಣ್ಣದೊಂದು ನಂಬಿಕೆ ಸಾಕು. ದೇವರಿದ್ದಾರೆ, ದೇವ್ರು ನಾವು ಮಾಡೋ ಕೆಲಸಗಳು ನೋಡ್ತಾರೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ದೇವರು ಅಂತ ಒಂದು ಸಣ್ಣ ಆಲೋಚನೆ ಬಂದರೂ ಸಾಕು, ದೇವರಲ್ಲಿ ಕಾರ್ಯ ಮಾಡಿದ್ದಾರೆ ಅಂತ ನನ್ನ ಆಲೋಚನೆ, ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತಾಗುತ್ತೆ ನನಗೆ. ಕಮೆಂಟ್ ಮುಖಾಂತರ ಹೇಳಿ, ಪರವಾಗಿಲ್ಲ. ಮುಂದೊಂದು ದಿನ ನಾನು ನನ್ನ ನಂಬರ್ನ ಸಹಿತ ನಾನು ಹಾಕ್ತೀನಿ, ಪ್ರತಿಯೊಂದು ಮೆಸೇಜಲ್ಲೂ ನನ್ನ ನಂಬರ್ ಹಾಕ್ತೀನಿ. ಅಂಥ ದಿನಗಳು ಬರ್ತವೆ, ಬರಲಿ. ನನ್ನ ಆಲೋಚನೆಗಳು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ. ದಯವಿಟ್ಟು ಆ ಥರ ಮಾಡಬೇಡಿ. ಈ ಮೆಸೇಜು ಅವ್ರಿಗೆ ನೋಡ್ತಾರೆ ಅಂತ ನಾನು ಅನ್ಕೋತೀನಿ. ಯಾವಾಗ ನೋಡ್ತಾರೋ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಬದಲಾಗಿ ಪ್ರೇಯರ್ ಅಂತೂ ಮಾಡ್ತಾಯಿದ್ದೀವಿ, ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ ಅಂಥವ್ರಿಗೋಸ್ಕರ. ಅವ್ರು ಬದಲಾಗಿ ಅಷ್ಟರೊಳಗಡೆ ಅವ್ರ ಫ್ಯಾಮಿಲಿ ಜೊತೆ ಒಂದಾಗಿ, ಮೊದಲು ಫ್ಯಾಮಿಲಿಗೋಸ್ಕರ ಆದ್ಯತೆ ಕೊಟ್ಟು, ಆಮೇಲೆ ದೇವರು. ಈಗ ಆ ಮಗಳನ್ನ ತಗೊಮ್ಮ, 200 ರೂಪಾಯಿ ನೀನು ಆಸ್ಪತ್ರೆಗೆ ಹೋಗು ಅಂತ ಕೊಡ್ತಾಯಿಲ್ಲ, ನೀನು ಚರ್ಚಿಗೆ ಖರ್ಚು ಮಾಡ್ತಾಯಿದ್ದೀಯ ದುಡ್ಡನ್ನ. ಏನಕ್ಕ? ದೇವ್ರ ಹತ್ರ ಹೇಳಿದಾರಾ? ಬ್ರದರ್ ಆ್ಯಂಡ್ ಸಿಸ್ಟರ್, ದಯವಿಟ್ಟು ನನಗಿದು ನೀವು ಹೇಳಬೇಕು. ನೀವು ಯಾವ್ಯಾವ ಚರ್ಚ್ಗೆ ಹೋಗ್ತೀರೋ, ಯಾವ್ಯಾವ ನಿಮ್ಮ ವಿಶ್ವಾಸಿಗಳಿದಾರಲ್ಲ, ಪಾಸ್ಟ್ರ್ ಅಮ್ಮದಿರು ಹಂಗಿರಲಿ, ವಿಶ್ವಾಸಿಗಳವರಲ್ಲ, ನೀವು ಹೋಗೋ ಚರ್ಚ್ಗಳಾಗಿ ಈ ಥರ ಹೇಳ್ಕೊಡ್ತಾರಾ ನಿಮಗೆ? ಯಾರೂ ಹೇಳ್ಕೊಡಲ್ಲ ಅಂತ ನನ್ನ ನಂಬಿಕೆ. ದಯವಿಟ್ಟು ಯಾರ ಹತ್ರ ಬೋಧನೆ ಮಾಡೋಕ್ಕೂ ಹೋಗ್ಬೇಡ್ರಿ. ಮನೆಗಿರೋ ಮಗಳನ್ನ, ಅಮ್ಮ ತಗೊಮ್ಮ 100 ರೂಪಾಯಿ ಎತ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊ ಅಂತ ಕೊಡ್ದಿರಾ ಚರ್ಚ್ಗೆ. ಇಂಥ ಚರ್ಚ್ ನಾನು ನೋಡಿದ್ದೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನೀನು 5,000 ಕೊಟ್ಟರೆ ಮಾತ್ರ ನಾನು ಚರ್ಚಿಗೆ ಬಾ, ಇಲ್ಲಾಂದರೆ ಬರಬೇಡ. ಆ ಪಾಸ್ಟ್ರ್ ಹೆಸರು ಬೇಕಾದರೆ ನಾನು ಹೇಳ್ತೀನಿ, ಸಿಟ್ಟು ಬಂದರೆ ನಾನು ಹೇಳೇ ಬಿಡ್ತೀನಿ. ಒಬ್ಬರನ್ನ ಕೇಳಿದ್ರಂತೆ, ಆ ಅಜ್ಜಿ ನನಗೆ ಹೇಳಿದ್ರು, ಅಯ್ಯೋ ಕಲ್ಕೊಂಡ ಉಂಡಮ್ಮ ಅದಕ್ಕೆ ಹೋಗ್ತಾ ಉಂಟು ಚರ್ಚಿಗೆ. ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಚರ್ಚಿಗೆ, ತೆಲುಗು ಬಂದುಬಿಡ್ತು ತನಕ. ಅಲ್ಲಿಗೆ ಹೋಗ್ತಾ ಇದ್ದೆ ಚರ್ಚಿಗೆ ನಾನು. ಆ ಪಾಸ್ಟ್ರ್ ಅಂದರು, ಅಮ್ಮ ನಾರಾಯಣಮ್ಮ, నువ్వు 5,000 కాసులు అడుగుతున్నాయి, నువ్వు ఇలేదు, నువ్వేం వచ్చకపోవద్దు మా చర్చ్కి. చర్చ్కి రావద్దు నువ్వు. 5,000 ఇచ్చేట్లుంటే రా నువ్వు చర్చ్కి, లేకుంటే రావద్దు. ఇదా ನಿಮ್ಮ ಭಕ್ತಿ? ఇదా ನಿಮ್ಮ ಪಾಸ್ಟ್ರ್ ಕೆಲಸ? ನಾವೊಬ್ರಿಗೆ ಸಹಾಯ ಮಾಡಿದೆ, ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಆ ಅಜ್ಜಿ ಮಾತು ಕೇಳಿ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ದೇವರೇ, ಇದೆಂಥ ಪಾಸ್ಟ್ರಪ್ಪ ಇವರು, ದುಡ್ಡು ಕೊಟ್ಟರೆ ಚರ್ಚಿಗೆ ಬಂದ. ದೇವ್ರಿಗೋಸ್ಕರ ಬಾ, ನನಗೋಸ್ಕರ. ಪಾಸ್ಟ್ರು ನಮಗೆ ಗೊತ್ತಿರೋ ಪಾಸ್ಟ್ರು, ನಮಗೆ ಪರಿಚಯ ಇರೋಂಥ ಪಾಸ್ಟ್ರು, ಅವ್ರು ನಮ್ಮ ಸಂಬಂಧಿಕರು ಅಂತ ನೀನು ಯಾವತ್ತೂ ಚರ್ಚ್ಗೆ ಹೋಗಬೇಡ. ಅಣ್ದಿರ ಅಕ್ಕದಿರ ಯಾವತ್ತೂ ಆ ರೀತಿ. ಮಕ್ಕಳಿಗೂ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದಾರಲ್ಲ, ಹಂಗಾಗಿ ಮಕ್ಕಳೇ ನೀವು ಅವ್ರು ನಮ್ಮ ಸಂಬಂಧ ಅಂತ ಆ ಚರ್ಚ್ಗೆ ಹೋಗಬೇಕು. ಇವ್ರು ನಮ್ಮ ಅಕ್ಕನ ಗಂಡ, ಅವ್ರು ನಮ್ಮ ಅಕ್ಕ, ಇವ್ರು ನನ್ನ ತಂಗಿ, ಇವ್ರು ನನ್ನ ತಮ್ಮ ಅನ್ನೋ ರೀತಿ ರಿಲೇಷನ್ ನೋಡ್ಕೊಂಡು ಚರ್ಚ್ಗೆ ಹೋಗೋದಲ್ಲ. ಅವ್ರು ನೋಡೋಕ್ಕೆ ಚೆನ್ನಾಗವ್ರೆ, ಅವ್ರ ಚರ್ಚ್ಗೆ ಹೋಗೋಣ, ಅವ್ರ ಚರ್ಚು ತುಂಬ ಚೆನ್ನಾಗೈತೆ, ಅಲ್ಲಿಗೆ ಹೋಗೋಣ ಪ್ರೇಯರ್ಗೆ. ಬೇಡ ಬೇಡ ಬೇಡ, ದೇವ್ರು ನೋಡಿ ನೀವು ಪ್ರೇಯರ್ಗೆ ಹೋಗ್ರಿ. ಪಾಸ್ಟ್ರ್ ನೋಡಿ ಪ್ರೇಯರ್ಗೆ ಹೋಗ್ಬೇಡ್ರಿ, ಅವರ ಶ್ರೀಮಂತಿಕೆ ನೋಡಿ ಹೋಗ್ಬೇಡ್ರಿ. ನೀವು ದೇವ್ರಿಗೋಸ್ಕರ ಹೋಗ್ರಿ. ಪ್ರೇಯರ್ಗೆ ಹೋಗೋ ಹಾಗಿದ್ದರೆ ಹೋಗೋರಿಗೆಲ್ಲ ಹೇಳ್ತಾಯಿದ್ದೀನಿ, ಅಂಥ ಸಭೆಯಿಂದ ನೀವು ಬಂದುಬಿಡಿ ದಯವಿಟ್ಟು. ದುಡ್ಡುಗೋಸ್ಕರ ದುಡ್ಡು ಕೊಟ್ಟರೆ ಬಾ, ಇದೇನು ಬಿದ್ದು ಓದ್ತದಮ್ಮ, ತಾಣೇ ಇಲ್ಲ ನಾನು ವೇಲ್ಗ, ಬಿದ್ದು ಓದ್ತದತ್ತ. ಆ ಥರ ದುಡ್ಡು ಕೊಡೋಂಗಿದ್ರೆ ಬಾ, ಇಲ್ಲಾಂದರೆ ಬರಬೇಡ ಅಂತ ಹೇಳ್ತಾರಲ್ಲ, ಅಂಥ ಸಭೆಗೆ ಹೋಗ್ಬೇಡ್ರಿ ನೀವು. ದೇವ್ರ ಸೇವಕರು ತುಂಬ ಇದ್ದಾರೆ, ದೇವ್ರ ಜನಗಳು ತುಂಬ ಇದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ಅದೇ ಒಂದು ಚರ್ಚ್ ಆಗ್ಬೋದು ಮುಂದೆ ಒಂದಿನ. ಮೊದಲು ನೀವು ಪ್ರೇಯರ್ ಮಾಡಿ, ನಿಮ್ಮ ಮನೆಯವರೆಲ್ಲ ನೋಡಿ, ಅಕ್ಕಪಕ್ಕದ ಮನೆಯವರು ಬರ್ಬೋದು, ಬೇರೆ ಊರುಗಳಿಂದ ಬರ್ಬೋದು, ಅದೇ ಒಂದು ಸಭೆ ಆಗಿಬಿಡುತ್ತೆ. ಆ ಥರ ದುಡ್ಡುಗೋಸ್ಕರ ಸಭೆ ಪ್ರೇಯರ್ ಮಾಡೋರು ಏನು ಪ್ರಯೋಜನ? ನಾವು ಕೊಟ್ಟಿದ್ದೀವಿ ದುಡ್ಡುಗಳ್ನ, ಏನಂತ ಒಂದು ದೊಡ್ಡ ಚೆನ್ನಾಗಿರೋ ಚರ್ಚ್ ಕಟ್ಟಿದ್ರೆ ತುಂಬ ಜನ ಬರ್ತಾರೆ, ಅಲ್ಲಿ ಕುತ್ಕೊತಾರೆ ಅನ್ನೋ ಆ ಆಲೋಚನೆಗಳಿಂದ ನಾವು ಕೊಟ್ಟಿದ್ದೀವಿ. ಆಲೋಚನೆಗಳು ಇಟ್ಕೊಂಡು ಕೇಳಿದ್ದಾರೆ ನಮ್ಮನ್ನು ಪಾಸ್ಟರ್ಸು, ಕೊಟ್ಟಿದ್ದೀವಿ ದುಡ್ಡುಗಳನ್ನ.
ನಮಗೆ ವಾಪಸ್ ಯಾವತ್ತೂ ಅವ್ರು ದುಡ್ಡುಗಳು ಕೊಟ್ಟಿಲ್ಲ ನಮಗೆ. ಕೆಲವ್ರು ಅನ್ಕೋತಾರೆ ದುಡ್ಡುಗಳು ನೋಡಿ ಬದಲಾಗೋತಾರೆ, ದೇವರು ಯೇಸು ಸ್ವಾಮಿ ನಂಬ್ಕೊಂತಾರೆ ಅಂತ. ಅದು ತಪ್ಪು. ಆ ಥರ ಯಾರೂ ದುಡ್ಡುಗಳಿಗೋಸ್ಕರ ದೇವರನ್ನು ನಂಬಲೂ ಬೇಡ್ರಿ, ದುಡ್ಡುಗಳು ಕೇಳೋ ಚರ್ಚ್ಗಳಿಗೂ ಹೋಗ್ಬೇಡ್ರಿ. ನೀವೇ ಕೂತ್ಕೊಂಡು ಪ್ರೇಯರ್ ಮಾಡಿರಿ. ಇವತ್ತಿಬ್ಬರು ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ನಾಳೆ 4 ಜನ ಆಗ್ತೀರ. ಮುಂದಿನ ವಾರ ಇನ್ನೊಂದಿಬ್ಬರು ಬರ್ತಾರೆ ನಿಮ್ಮ ಜೊತೆಗೆ. ಸಾಕು, ನಾವು ದೇವ್ರು ನೋಡ್ಕೊಂಡು ಪ್ರೇಯರ್ ಮಾಡಿದ್ರೆ ಸಾಕು. ಅವನ ಯಾರೋ ಕೇಳಿದ್ನಂತೆ, ನಾರಾಯಣಮ್ಮ నువ్వు 5,000 ఇస్తే చర్చ్కి లేకుంటే రావద్దు, ఎన్నికిత్తాలు నేను దుడ్లు అడిగేదే, మా చర్చ్కి వచ్చేవాళ్ళు అంతా నువ్వు లక్షలు ఇస్తారు, నిన్ను 5,000 అడిగితే ఇచ్చేకాయలు నేను, ఇంకా నువ్వేంటికి వచ్చింది మా చర్ಚ್ಗೆ, రావద్దు నువ్వు. ಹಿಂಗೆ ಮುಖಾಮುಖಿ ಹೇಳ್ಬಿಟ್ರಂತೆ ಅವರು. ಆ ಅಜ್ಜಿ ತುಂಬ ಅಳ್ತಾಯಿದ್ಲು. ತುಂಬ ದಿನಗಳಿಂದ ನಾನು ಅದೇ ಚರ್ಚ್ಗೆ ಹೋಗ್ತಾಯಿದ್ದೆ, ಬೆಂಗಳೂರಿಂದ ಬರ್ತಾಯಿದ್ದಮ್ಮ ನಾನು ಚರ್ಚ್ಗೆ, ಇಲ್ಲಿಗೆ. ಆ ಯಪ್ಪ ಹಿಂಗೆ ಅಂದ್ಬಿಟ್ಟ, ಬೇಜಾರಾಗೋಯ್ತಾ ಏನಂಕ ಅಂದ್ಲು. ನಾನು ಹೇಳಿದೆ, ಅಮ್ಮ ದುಡ್ಡಿಗೋಸ್ಕರ ಹೋಗೋಂಥ ಚರ್ಚಿಗೆ ಯಾವಾಗ, ಒಂದು 3 ವರ್ಷಗಳ ಮುಂಚೆ ನಾನು ಈ ಮಾತು ಹೇಳಿದ್ದು. ಬಟ್ ಇವತ್ತು ಆಲೋಚನೆಯಲ್ಲಿ ಬಂತು ಹೇಳಬೇಕು ಅಂತ, ಅದಕ್ಕೆ ಇವತ್ತು ಹೇಳ್ತಾಯಿದ್ದೀನಿ. ನಾನು ಹೇಳಿದೆ, ಅಜ್ಜಿ ಹೋಗ್ಬೇಡ್ರಿ ಅಜ್ಜಿ ನೀವು ಆ ಚರ್ಚ್ಗೆ, ಪರವಾಗಿಲ್ಲ ಹೋಗ್ಬೇಡ್ರಿ, ನಿಮ್ಗೆ ಹತ್ತಿರವಾಗಿರೋಂಥ ಚರ್ಚ್ಗೆ, ನಿಮ್ಗೆ ಅನುಕೂಲವಾಗಿರೋಂಥ ಚರ್ಚ್ಗೆ ಹೋಗ್ರಿ, ನಿಮ್ಗೆ ಅನುಕೂಲ ಅನಿಸ್ತದ. ಇವಾಗ ವಯಸ್ಸಾಗಿರೋರಿಗೆ ದೂರ ಹೋಗೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬಸ್ಸಿನ ವ್ಯವಸ್ಥೆ ಇರಲ್ಲ, ಟೈಮಿಂಗ್ ಸೆಟ್ ಆಗೋಲ್ಲ, ಅಂಥವರೆಲ್ಲ ಅಲ್ಲಿಗೇ ಹೋಗ್ಬೇಕು ಅಂತೇನು ರೂಲ್ಸ್ ಏನಿಲ್ಲ, ಎಲ್ಲೋದ್ರೂ ದೇವರೇ. ಬಟ್ ನಿಮ್ಮ ದೇವ್ರನ್ನ ನೋಡ್ಕೊಂಡು ಹೋಗ್ರಿ, ಒಳ್ಳೆ ಮನಸ್ಸಿಂದ ಹೋಗ್ರಿ. ಮನೆಯಲ್ಲಿ 7 ಗಂಟೆಗೆ ಕಷ್ಟಗಳು, 7 ಗಂಟೆಗೆ ಪ್ರಾಬ್ಲಮ್ಗಳು, ಯಾವಾಗೂ ಜಗಳಗಳು, ಇಂಥದನ್ನೆಲ್ಲ ಇಟ್ಕೊಂಡು ಚರ್ಚ್ಗೆ ಹೋದ್ರಂತೂ ದೇವರು ಕೇಳಲ್ಲ ನಿಮ್ಮ ಪ್ರಾರ್ಥನೆ. ನೀವು ಅಲ್ಲೇ ಕೂತ್ಕೊಂಡು ಅವತ್ತು ಪ್ರೇಯರ್ಗೆ ಹೋಗೋದೇ ಬೇಡ, ಅಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡಿ, ದೇವ್ರೇ ನಮ್ಮ ಮನೇಲಿ ಯಾಕಪ್ಪ ಈ ಥರ ಪ್ರೇಯರ್ಗೆ ಬರಬೇಕು ಅಂತ ಅಂತಿದ್ದೆ, ಈ ಥರ ಪ್ರಾಬ್ಲಮ್ ಆಗೋಯ್ತು, ಅಯ್ಯೋ ನನ್ನಿಂದನೇ ತಪ್ಪಾಗಿರ್ಬೋದು ದೇವ್ರೆ, ದಯವಿಟ್ಟು ನನಗೆ ಕ್ಷಮಿಸಿಬಿಡಪ್ಪ, ನಮ್ಮ ಮನೇಲಿ ಈ ಥರ ಮುಂದಿನ ವಾರಕ್ಕೆ ಈ ಥರ ಪ್ರಾಬ್ಲಮ್ಸ್ ಏನಿರಬಾರ್ದು ದೇವ್ರೆ, ನಾನು ನೆಮ್ಮದಿಯಾಗಿ ಚರ್ಚಿಗೆ ಬರ್ತೀನಪ್ಪ. 7 ಗಂಟೆಗೆ ಮನಸ್ಸಿನಾಗ ಕುಲ್ಲಿಕ್ಕೊಂಡು ಅಯ್ಯೋ ಎತ್ತೋದ್ನ ನನ್ನ ಮಗನು ಹಾಳಾಗೋದ್ನ, ಹಂಗೆ ಮಾಡಿದ್ನೆ ಹಿಂಗೆ ಮಾಡಿದೆ ಅಂತ ಚರ್ಚಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಯಾರು ಹೋಗಬೇಡಿ ಚರ್ಚ್ಗೆ. ಮನೇಲಿ ನಿಮ್ಮ ಮಗ ಅವನು ಒಳ್ಳೆ ದಾರಿಗೆ ತಗೊಂಬರ್ನಿ, ಆಟೋಮೆಟಿಕ್ಕಾಗಿ ಅವನಿಗೆ ದೇವ್ರ ಭಯ ಬರುತ್ತೆ. ಅದು ದೇವ್ರ ಕಾರ್ಯ, ಅದು ದೇವರು ಮಾಡ್ತಾನೆ ಆ ಕೆಲಸನ, ಅದರಲ್ಲಿ ದೇವ್ರ ಆಶೀರ್ವಾದ ಇರುತ್ತೆ. ಮಗನ ಮನೆಗೆ 7 ಗಂಟೆಗೆ ಅಲ್ಕ ಮಾತುಗಳೆಲ್ಲ ಬೈದ್ಬಿಟ್ಟು, ಕೆಟ್ಟದಾಗೆಲ್ಲ ಬೈದ್ಬಿಟ್ಟು, ಜಗಳ ಮಾಡಿಬಿಟ್ಟು ನೀವು ಆ ಚರ್ಚ್ಗೆ ಹೋಗಿ ಕೂತ್ಕೊಂಡು ಮೊಣಕಾಲು ಹಾಕ್ಕೊಂಡು ಪ್ರೇಯರ್ ಮಾಡಿದ್ರೆ ಪ್ರಯೋಜನ ಏನು? ದೇವರು ಒಂದು ವಾಕ್ಯದಲ್ಲೂ ಕೂಡ ಆ ಥರ ಹೇಳಿಲ್ಲ. ಅನ್ಯರನ್ನು ಪ್ರೀತಿಸಿ ಅಂತ ಹೇಳಿದ್ದಾರೆ, ಶತ್ರುಗಳನ್ನು ಪ್ರೀತಿಸಿ ಅಂತ ಹೇಳಿದ್ದಾರೆ, ಕ್ಷಮಿಸಿ ಅಂತ ಹೇಳಿದ್ದಾರೆ, ಬೇರೆಯವ್ರಿಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ, ದೇವರನ್ನು ಕೊಂಡಾಡ್ರಿ ಅಂತ ಹೇಳಿದ್ದಾರೆ. ಬೈಬಲ್ ಏನೋ ಅದೇನೋ ಹಿಂದೂ ಧರ್ಮದ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದರೆ ಹಂಗೆ ಹಿಂಗೆ ಅವೆಲ್ಲ ಇಲ್ಲ. ಅಲ್ಲಿ ಬೈಬಲಲ್ಲಿ ಓದಿ ಬ್ರದರ್ ನೀವೆಲ್ಲರೂ ಎಲ್ಲ ಈ ರೀತಿಯಾಗಿರೋಂಥದ್ದೇ ಬರೆದಿರ್ತಾರೆ ವಿನಃ ಅವ್ರನ್ನ ದ್ವೇಷಿಸಿ, ಅವ್ರನ್ನ ಕೊಲ್ಲಿ, ಅವ್ರನ್ನ ನಾಶ ಮಾಡಿ ಏನು ಹೇಳಿಲ್ಲ. ಬೈಬಲಲ್ಲಿ ಇನ್ನೂ ಒಂದು ವಾಕ್ಯ ಇದೆ, ತಂದೆ ಮಗನ ಚಿಕ್ಕ ವಯಸ್ಸಿಂದನೇ ಹೊಡೆದು ಬುದ್ಧಿ ಕಲಿಸಲಿಲ್ಲ ಅಂದರೆ ಮುಂದೆ ಒಂದಿನ ಅವ್ನು ಕೆಟ್ಟವನಾಗಿ ಪೊಲೀಸರ ಕೈಯಲ್ಲಿ ಏಟ್ಕೊಳ್ತೀನಂಥ ಪರಿಸ್ಥಿತಿ ಬರುತ್ತೆ ಅಂತ ಬೈಬಲಲ್ಲಿ ಬರೆದಿದೆ. ಅದಕ್ಕೆ ಮನೆಯಲ್ಲಿಂದನೇ ನಾವು ಶುರು ಮಾಡ್ಕೋಬೇಕು. ಪಾಸ್ಟರ್ಸು ನೀವು ಹೇಳ್ಬೇಕಾಗಿರೋದು ಇದನ್ನೇ, ನಿಮ್ಮ ಮನೆಯಿಂದನೇ ಶುರು ಮಾಡ್ಕೊಳ್ರಮ್ಮ ನೀವು ಒಳ್ಳೆ ಕೆಲಸಗಳು ಮಾಡೋದಕ್ಕೆ. ಇಲ್ಲಿ ಮೊಣಕಾಲು ಹಾಕ್ಕೊಂಡು ಹತ್ಕೊಂಡು ಸುರ್ಕೊಂಡು ಪ್ರೇಯರ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ರಿ ನೀವು. ನಾನು ಹಂಗೆ ಹೇಳ್ತೀನಿ, ನಾನಾದರೆ ಹಂಗೆ ಹೇಳ್ತೀನಿ. ನಾನು ಬೈಬಲ್ ಓದೋಳಲ್ಲ, ನಾನು ಪಾಸ್ಟ್ರವರಲ್ಲ, ನಾವಂಥ ತಿಳುವಳಿಕೆ ಇರೋಂಥ ವ್ಯಕ್ತಿಗಳಲ್ಲ. ನನ್ನ ಆಲೋಚನೆಗಳಲ್ಲಿ ನಾನು ಅದನ್ನು ಹೇಳ್ತೀನಿ ಅವ್ರಿಗೆ. ಮೊದಲು ನೀನು ಹೆಂಡ್ತಿನ ನೋಡಯ್ಯ, ನಿನ್ನ ಮಗಳು ನೋಡಯ್ಯ, ನಿಮ್ಮ ಅತ್ತೆ ಮಾವನ ನೋಡಯ್ಯ, ಬೈಬಲ್ ಇಟ್ಕೊಂಡು ಆಮೇಲೆ ಓಡಾಡಿಯ ನೀನು. ದೇವ್ರು ಬರೋ ದಿನಗಳು ಹತ್ರ ಆಗೋಗ್ಬಿಟ್ಟೈತೆ, ಎಲ್ಲ ರೆಡಿ ಆಗ್ರಿ. ತುತ್ತೂರು ಶಬ್ದದಿಂದ ಕೇಳಿಸ್ತಾನೆ, ಎಷ್ಟೊತ್ತಾಗ ಬರ್ತಾನೆ ದೇವರು. ನಾವು ರೆಡಿಯಾಗಿ ನಿಂತಿರಬೇಕು, ನಮ್ಮನ್ನು ಎತ್ಕೊಂಡು ಹೋಗ್ಬೇಕಂದ್ರೆ. ಹೆಂಗೆ ಎತ್ಕೊಂಡು ಹೋಗ್ತಾನೆ ದೇವರು? ಸತ್ತೋರ್ನೆಲ್ಲ ಎಬ್ಬರಿಸ್ಕೊಂಡು ಹೋಗ್ತಾನೆ, ಬದುಕಿರೋ ನಾವು ಹೋಗೋದು ಬೇಡ. ನೀವೆಲ್ಲ ಪಾಪಗಳನ್ನೆಲ್ಲ ಬಿಟ್ಬಿಡ್ರಿ. ಮೊದಲು ನಿನ್ನ ಪಾಪ ತೊಳ್ಕೊ, ನಿನ್ನ ಪಾಪ ನೀನು ತೊಳ್ಕೊ. ನೀನು ಕರೆಕ್ಟಾಗಿದ್ದೀಯಾ ನೋಡ್ಕೊ. ನಿನ್ನ ಅತ್ತೆಗೆ ಊಟ ಆಗ್ತಾ ಇದೆಯಾ ನೀನು? ನಿನ್ನ ಅತ್ತೆ ಜೊತೆ ಮಾತಾಡ್ತಾ ಇದೆಯಾ ನೀನು? ನಿನ್ನ ಮಗಳನ್ನ ನೋಡ್ತಾ ಇದೆಯಾ ನೀನು? ನಿನ್ನ ಮೊಮ್ಮಕ್ಕಳು ನೋಡ್ತಾ ಇದೆಯಾ ನೀನು?
ನೀನು ಹೆಂಡ್ತಿನ ನೋಡ್ತಾ ಇದೀಯ ನೀನು? ಅಣ್ಣ ತಮ್ಮನ ಸೇರ್ತಾ ಇದೀಯ ನೀನು? ಅಣ್ಣ ತಮ್ಮ ಅಂದರೆ ಆಗಲ್ಲ ನಿನಗೆ. ಚೆನ್ನಾಗಿರೋ ಮಗಳು ಒಳ್ಳೆಯವಳು, ಕಾಯಿಲೆ ಬಂದು ಮಲಗಿರೋಳು ಸತ್ತೋಗ್ಬಿಡ್ಬೇಕು. ಅವಳು ನಿನ್ನ ಮಗಳಲ್ಲ? ಅವಳ ಮೇಲೆ ನಿನ್ನ ಪ್ರೀತಿ ಇರಬಾರ್ದಾ? ನನಗೆ ಗೊತ್ತಿಲ್ದಿರ ಹೇಳ್ತೀನಿ. ಪೇಷಂಟ್ಗಳಿರ್ತಾರಲ್ಲ, ಅವರು ಕೂಡ ಟ್ರೀಟ್ಮೆಂಟ್ ಎಷ್ಟು ಟ್ರೀಟ್ಮೆಂಟಾ, ನನಗೆ ಇಂಗ್ಲೀಷು ಕರೆಕ್ಟಾಗಿ ಬರೋಲ್ಲ. ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟೋ ಅವ್ರ ಮೇಲೆ ತೋರಿಸೋ ಪ್ರೀತಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಸುಮ್ಮನೆ ಎತ್ಕೊಂಬಂದ್ವ, ಇಂಜೆಕ್ಷನ್ ಎತ್ಕೊಂಬಂದ್ವ, ಕುಚ್ಚಿದ್ವಾ, ಓದುವ ಅಲ್ಲ. ಏನಮ್ಮ ಏನು ತಿಂದೆ ಊಟ? ಕೆಲವ್ರು ಆಸ್ಪತ್ರೆಗಳಲ್ಲೆಲ್ಲ ನೋಡಿ, ಏನಮ್ಮ ತಿಂದೆ ಊಟ? ಹಾಂ, ಹೌದಾ, ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾ, ನಿಮ್ಮಪ್ಪ ಚಾಕ್ಲೇಟ್ ಕೊಡ್ಸಿದ್ರಾ? ಆ ಥರ ಪ್ರೀತಿಯಿಂದ ಮಗುನ ಅವ್ರ ಮನಸ್ಸನ್ನ ಅವರು ಟಚ್ ಮಾಡಿ ಆಮೇಲೆ ಇಂಜೆಕ್ಷನ್ ಚುಚ್ತಾರೆ. ಆಗ ಅವರು ಪ್ರೀತಿಯಲ್ಲಿ ಮುಳುಗೋಗಿದ್ದಾಗ ಆ ಇಂಜೆಕ್ಷನ್ ಅವ್ರಿಗೇನೋ ವಿಷಯನೇ ಅಲ್ಲ, ಬೆಟರಾಗಿ ಹೋಗ್ಬಿಡ್ತಾರೆ ಅವರು. ಐ ಮಲ್ಕ, ಐ ಕುತ್ಕ, ಎಂದ ಕುಚ್ಕ ಇಂಜೆಕ್ಷನ್ನು. ಅದು ಆ ಥರ ಮಾಡಿದ್ರೆ ಟ್ರೀಟ್ಮೆಂಟೂ ಕೆಲಸ ಮಾಡಲ್ಲ. ಸೊ ದೇವ್ರ ವಿಷಯಕ್ಕೆ ಬಂದ್ರೂ ಅಷ್ಟೇ, ಹೋಗಿ ಬೈಬಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟು 24 ಗಂಟೆಗಳ ಕಾಲ ದೇವ್ರ ಕಾರ್ಯ ಮಾಡಲ್ಲ. ಒಬ್ಬ ಸಿಸ್ಟರ್ ಇದ್ಲು, ಆ ಅಮ್ಮನ ಹೆಸ್ರೇನು? ಹಾಂ, ಏನೋ ಆಯ್ತಮ್ಮ ಅಮ್ಮನ ಹೆಸರು, ಅದೇನೋ ಹೆಸ್ರು ಮರ್ತೋಯ್ತು ನಂಗೆ. ಆ ಅಮ್ಮನು ಅವ್ರು ಒಳ್ಳೆಯ ಪರಿಸ್ಥಿತಿಲಿದ್ದರು ಮುಂಚೆ, ಒಬ್ಬ ತಾಯಿ ಮಗ ಒಳ್ಳೆಯ ಪರಿಸ್ಥಿತಿಲಿದ್ದರು. ಸೊ ಈ ಅಮ್ಮನು ದೇವ್ರು ನನಗೆ ದರ್ಶನ ಕೊಟ್ಬಿಟ್ರು, ನೀವು ಇಲ್ಲಿ ಇರಬಾರ್ದು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಕರ್ಕೊಂಡು ಹೊರಟೋದ್ರು. ಕರ್ಕೊಂಡು ಹೊರಟೋದ್ರು ಅವರು. ಆ ಒಳ್ಳೆಯ ಪರಿಸ್ಥಿತಿಯಿಂದ ಅವ್ರು ಬಂದುಬಿಟ್ರು ಈಚೆಗೆ. ಈಗ ಅವ್ರ ಪರಿಸ್ಥಿತಿ ನೀನು ನೋಡ್ತಾ ಇದೀಯನಮ್ಮ? ನೋಡ್ತಾ ಇಲ್ಲ ನೀನು. ನಿನ್ನ ಪಾಡಿಗೆ ನೀನು ಇದೀಯಾ. ಅವ್ರಿಗಿಲ್ದಿದ್ದ ಆಸೆಗಳನ್ನೆಲ್ಲ ಹುಟ್ಟಿಸ್ಬಿಟ್ಟೆ ನೀನು. ನನ್ನ ಹತ್ರ ದೇವ್ರು ಮಾತಾಡಿದ್ದಾರೆ, ದೇವ್ರ ದರ್ಶನ ನಾನು ನೋಡಿದ್ದೀನಿ, ದೇವ್ರು ನನ್ನ ಮುಂದೆ ಇಳಿದು ಬಂದುಬಿಟ್ರು, ನಾನು ತುಂಬ ಸತ್ಯವಂತೆ. ನೀನು ಅಂಥ ಸತ್ಯವಂತೆ ಆದರೆ ಗಂಡನೇ ಇಲ್ಲೇ, ಗಂಡನ ಜೊತೆ ಯಾಕಿಲ್ಲ ನೀನು? ಯಾಕಿಲ್ಲ? ಮಾತಾಡಿದ್ರೆ ತುಂಬ ಉದ್ದ ಹೋಗ್ತದೆ. ಇಂಥವು ನಾನು ಬೇಜಾನು ಅನುಭವಗಳಿದ್ದಾವೆ ನನಗೆ. ಒಂದೊಂದೇ ಬರ್ತವೆ ಈಚೆಗೆ, ತೆಗಿತೀನಿ ಒಂದೊಂದೇ. ಸೊ ಯಾರಾದರೂ ಕೇಳೋಕ್ಕೆ ಬರೋರಿದ್ದರೆ ಕೇಳೋಕ್ಕೆ ಬರ್ಬೋದು ನನ್ನನ್ನು. ಹೇಳ್ತಾ ಇಲ್ವಾ, ಮುಂದೊಂದು ದಿನ ನಾನು ನನ್ನ ಫೋನ್ ನಂಬರ್ ಕೂಡ ಹಾಕೋಕ್ಕೆ ಇಷ್ಟಪಡ್ತೀನಿ. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಮಾಡೋ ಕೆಲಸ ನೆಟ್ಟಿಗಿರೋದು ಮಾಡಿ. ನಿಮ್ಮನ್ನು ದೇವ್ರ ಆಯ್ಕೆ ಮಾಡಿರೋದೇನಕ್ಕೆ? ದೇವ್ರ ಸೇವೆ ಮಾಡೋದಕ್ಕೆ. ಯಾವ ಥರ ಸೇವೆ ಮಾಡಬೇಕು ಅನ್ನೋದು ಮೊದಲು ಕಲ್ತ್ಕೊಳ್ಳಿ ನೀವು. ದೇವ್ರ ಸುವಾರ್ತೆ ಸಾರೋರು. കേൾക്കാനുണ്ടോ അങ്കളെ? ഇത് നിങ്ങൾക്ക് എത്തുവാൻ തോന്നുന്നു. അവിടെ വരെ എത്തട്ടെ. നീ വന്ന് എന്നെ ചോദിക്കട്ടെ. കേട്ടോ അപ്പച്ച? നീ അപ്പച്ചനാണോ അങ്കളാണോ ചേട്ടനാണോ എനിക്കറിയത്തില്ല. എത്തട്ടെ അവിടെ വരെ. ಸುಮ್ಮನೆ ಏನು ಬರೀ ಬಾಯಿ ಮಾತಲ್ಲಿ ದೇವರು ಅಂತಂದರೆ ದೇವ್ರ ಕಾರ್ಯ ಮಾಡಲ್ಲ. ದೇವರಲ್ಲಿರೋಂಥ ಸ್ವಭಾವಗಳಲ್ಲಿ ಪ್ರೀತಿ, ಶಾಂತಿ, ತಾಳ್ಮೆ, ಸಹನೆ ಇವೆಲ್ಲ ತುಂಬ ಇದ್ದಾವೆ. ಅದರಲ್ಲಿ ಯಾವುದ್ರಲ್ಲ ಒಂದೊಂದು ಕೆಲಸಗಳು ಮಾಡೋಣ. ಕಂಪ್ಲೀಟಾಗಿ 100/100 ಮಾಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ಒಂದು ವ್ಯಕ್ತಿ ಅಂತಿದ್ದ ಮೇಲೆ 4 ಜನ ಪ್ರೀತಿಸೋರಿದ್ದರೆ 10 ಜನ ದ್ವೇಷಿಸೋರು ಇರ್ತಾರೆ. ನಮಗೆ ಗೊತ್ತಿರುತ್ತೆ, ಅಯ್ಯೋ ನಾನು ಕಂಡ್ರೆ ಅವ್ರಿಗಾಗಲ್ಲ ಅಂತ ನಮ್ಮ ಬಾಯಿಂದನೇ ಬಂದುಬಿಡುತ್ತೆ. ಅದೇ ಥರ ಒಬ್ಬ ಮನುಷ್ಯನ 10 ಜನ ಪ್ರೀತಿಸಿದ್ರೆ 10 ಜನ ದ್ವೇಷಿಸೋರು 50% ಇದ್ದೇ ಇರ್ತಾರೆ. ಅದಕ್ಕೆ ಹೇಳೋದು, ನಾವು ಮಾಡೋ ಕೆಲಸದಿಂದನೇ ಶುರು ಮಾಡ್ಕೋಬೇಕು ಒಳ್ಳೆಯ ಕೆಲಸಗಳನ್ನ. ದೇವ್ರು ಹೇಳಿರೋ ವಾಕ್ಯಗಳಲ್ಲಿ ಒಂದನ್ನು ತಿಂಗಳಿಗೊಂದಾದರೂ ಅನುಸರಿಸ್ಬೇಕು ನಾವಲ್ಲ. ಒಂದು ದಿನಕ್ಕೊಂದೊಂದು ಅಂದರೆ ಯಾರಿಗೆ ನೆನಪಿರ್ತದೆ? ತಿಂಗಳಿಗೊಂದಂತ ನಾವು ಒಂದು ಒಳ್ಳೆಯ ಕೆಲಸ ಮಾಡೋಣ. ದೇವರು ಬೈಬಲಲ್ಲಿ ಹೇಳಿರೋ ಪ್ರಕಾರ ತಿಂಗಳಿಗೊಂದಾದರೂ ಮಾಡೋಣ. ಡೈಲಿ ಮಾಡೋಕ್ಕೆ ಟೈಮ್ ಇರೋರು ಧಾರಾಳವಾಗಿ ಮಾಡಿ, ತುಂಬ ಸಂತೋಷ. ದೇವರು ಅದರಲ್ಲಿ ತೃಪ್ತಿ ಪಡ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮಂಥ ದಡ್ಬಡ್ಡ ಇರ್ತಾವು, ಜ್ಞಾಪಕ ಶಕ್ತಿ ಇಲ್ದಂಥವು, ಓದು ಬರಹ ಇಲ್ದಿದ್ದಂಥವ್ರು ತಿಂಗಳಿಗೊಂದಾದರೂ ಮಾಡೋಣ ಒಳ್ಳೆಯ ಕೆಲಸಗಳನ್ನ, ಒಳ್ಳೆಯ ಆಲೋಚನೆಗಳನ್ನು, ದೇವ್ರ ಬಗ್ಗೆ ಹೇಳೋ ರೀತಿನ, ಬೇರೆಯವ್ರನ್ನ ಪ್ರೀತಿಸೋದು, ತಪ್ಪುಗಳನ್ನ ಕ್ಷಮಿಸೋದು,
ನಮ್ಮ ತಪ್ಪುಗಳನ್ನ ದೇವ್ರ ಹತ್ರ ಒಪ್ಪಿಸ್ಕೊಡೋದು, ತಾಳ್ಮೆ, ಸಹನೆ, ಪ್ರೀತಿ, ನಂಬಿಕೆಗಳನ್ನ ಉಳಿಸ್ಕೊಡೋದು, ಇವೆಲ್ಲ ಇದ್ದಾವೆ ಬೈಬಲಲ್ಲಿ. ಅದರಲ್ಲಿ ಯಾವುದಾದ್ರೂ ಒಂದೊಂದು ಮಾಡೋಣ. ನಾವು ಔಟ್ ಆಫ್ 100 ಕೊಡೋಕ್ಕಾಗೋದೇ ಇಲ್ಲ. ಒಂದು 100ರಲ್ಲಿ ಒಂದು ಮಾಡೋಕ್ಕಾಗಲ್ಲ ನಾವು. ಅದು ಮಾಡೋಣ. ಸುಮ್ಮನೆ ಬೈಬಲ್ ಇಟ್ಕೊಂಡು ಕೂತ್ಕೊಳೋದಲ್ಲ. ಏನೇನೋ ಮಾತಾಡ್ತಾ ಇದ್ದೀನೇನೋ ಅನಿಸ್ತೈತೆ ನನಗೆ. ಜಾಸ್ತಿ ಮಾತಾಡ್ಬಿಟ್ನೇನೋ ಗೊತ್ತಿಲ್ಲ ನನಗೆ. ಇರಲಿ, ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಮಾತಾಡೋಕೆ ಕೂತ್ಕೊಂಡ್ರೆ ಎಲ್ಲ ಜ್ಞಾಪಕ ಬರ್ತವೆ, ಆಮೇಲೆ ದಾರಿ ತಪ್ಪೋತ್ತದೆ. ಆಯಿತಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮೊದಲು ನಮ್ಮ ಮನೆಯಿಂದನೇ ಶುರು ಮಾಡೋಣ ಒಳ್ಳೆಯ ಕೆಲಸ ಅನ್ನೋದನ್ನು. ನಮ್ಮ ತಪ್ಪುಗಳನ್ನ ನಾವು ದೇವ್ರ ಹತ್ರ ಒಪ್ಪಿಸ್ಕೊಡ್ಬೇಕು. ನಾವು ಮನುಷ್ಯರು ತಪ್ಪು ಮಾಡೋದು ಸಹಜ, ದೇವ್ರ ಹತ್ರ ಒಪ್ಪಿಸ್ಕೊಡಿ. ಸೊ ಮನೆಯಿಂದ ತಪ್ಪುಗಳಾಗ್ತಾಯಿದೆಯಾ, ಅಲ್ಲಿಂದನೇ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀನು ಬೆಂಗಳೂರಾಗ ಚರ್ಚ್ ಐತೆ, ನನಗೆ ಅಲ್ಲಿಗೋದ್ರೆ ದೇವ್ರು ಒಳ್ಳೇದು ಮಾಡ್ತಾನಂತೆ. ವೇಲಾಂಗಣಿಯಲ್ಲಿ ದೊಡ್ಡ ಚರ್ಚ್ ಐತಂತೆ, ಅಲ್ಲಿಗೋದ್ರೆ ದೇವ್ರು ಒಳ್ಳೇದು ಮಾಡ್ತಾನಂತೆ. ಆಂಧ್ರದಲ್ಲಿ ದೊಡ್ಡ ದೊಡ್ಡ ಪಾಸ್ಟ್ರುಗಳವ್ರಂತೆ, ಅಲ್ಲಿಗೋದ್ರೆ ದೇವ್ರು ಒಳ್ಳೇದು ಮಾಡ್ತಾನಂತೆ. ಆಲೋಚನೆಗಳು ಸರಿ, ನಾವು ಮಾಡೋ ಕಾರ್ಯಗಳಲ್ಲೂ ಕೂಡ ದೇವ್ರನ್ನ ನೋಡಬೇಕು. ನಾವು ಮಾಡೋ ಕೆಲಸಗಳಲ್ಲಿ ಕೂಡ ದೇವ್ರನ್ನ ನೋಡಬೇಕು. ಅದನ್ನು ದೇವ್ರು ಖಂಡಿತ ನೋಡೇ ನೋಡ್ತಾರೆ. ಆಂಧ್ರದಲ್ಲಿರೋ ದೇವರು ನೋಡ್ತಾರೆ, ಕರ್ನಾಟಕದಲ್ಲಿರೋ ದೇವ್ರು ನೋಡ್ತಾರೆ, ಕೇರಳದಲ್ಲಿರೋ ದೇವರು ನೋಡ್ತಾರೆ, ತಮಿಳ್ನಾಡಿರಾಗಿರೋ ವೇಲಾಂಗಣಿ ದೇವರು ನೋಡ್ತಾರೆ. ದೇವರು ಒಂದೇ ಅಲ್ವಾ? ಎಲ್ಲೋದ್ರೂ ಪ್ರತಿದಿನ ನಮ್ಮನ್ನು ನೋಡೋಂಥ ದೇವರು ಅವರು, ಪ್ರತಿ ಕ್ಷಣ ನಮ್ಮನ್ನು ನೋಡೋಂಥ ದೇವರು ಅವರು. ಅವ್ರು ನೋಡ್ತಾರೆ. ಅಮ್ಮ, ನಾವಿಲ್ಲಿದ್ರೂ ದೇವ್ರು ನೋಡೇ ನೋಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. ಆಯಿತಾ? ಸೊ ನಮ್ಮ ಮನೆಗಳಿಂದ ನಾವು ಶುರು ಮಾಡ್ಕೊಳ್ಳೋಣ. ನಮ್ಮಿಂದ ನಾವು ಶುರು ಮಾಡ್ಕೊಳ್ಳೋಣ. ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳೋ ಮುಖಾಂತರ, ನಮ್ಮ ತಪ್ಪುಗಳನ್ನ ದೇವ್ರಿಗೆ ಒಪ್ಪಿಸೋ ಮುಖಾಂತರ, ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ದೇವ್ರ ಹತ್ರ ಕ್ಷಮೆ ಕೇಳಿಕೊಂಡು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಿ, ಆಮೇಲೆ ದೇವ್ರ ಕಡೆ ಅವರೇ ಬರ್ತಾರೆ. ಮಾತೆತ್ತಿದ್ರೆ ಬೈಬಲ್ಲು ಚರ್ಚು, ದುಡ್ಡು ಕಾಸು ಅದೆಲ್ಲ ಇಂಪಾರ್ಟೆಂಟು. ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ನಾನು ಹೇಳ್ತೀನಿ. ಅದು ತಪ್ಪು ಅನ್ನೋರು ನೀವು ಕಮೆಂಟಲ್ಲಿ ಹೇಳಿ ನನಗೆ. ನೀನು ಹೇಳ್ತಾ ಇರೋದೆಲ್ಲ ರಾಂಗ್ ಅನ್ನೋರು ಹೇಳಿ, ಪರವಾಗಿಲ್ಲ. ಅದು ಎಷ್ಟರ ಮಟ್ಟಿಗೆ ಕಮೆಂಟ್ಗಳು ಬಂದಿರ್ತಾವೋ ಅದ್ರ ಮೇಲೆ ಡಿಪೆಂಡ್ ಮಾಡೋಣ. ಆಮೇಲೆ ಬೇಕಾದ್ರೆ ನಾನು ಸಾರಿ ಕೇಳ್ತೀನಿ, ಇಲ್ಲಾಂದರೆ ನಾನು ಸಾರಿ ಕೇಳಲ್ಲ, ಪಾಲನೆ ಮಾಡಿ ಅಂತ ಹೇಳ್ತೀನಿ. ಅದು ರಿಕ್ವೆಸ್ಟ್ ಕೂಡ ನಂದು. ಆರ್ಡ್ರ್ ಅಂತಲೂ ಅನ್ಕೋಬೋದು, ರಿಕ್ವೆಸ್ಟ್ ಅಂತಲೂ ಅನ್ಕೋಬೋದು. ಒಳ್ಳೆಯದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ, ಒಳ್ಳೆಯದು ಕೆಟ್ಟದ್ದು ಅಂತ ನಿಮಗೂ ಆಲೋಚನೆ ಮಾಡೋ ಶಕ್ತಿ ಇದೆ. ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ನನಗೋಸ್ಕರನೂ ಪ್ರಾರ್ಥನೆ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಸಹೋದರಿ RUKMINI. ಬಾಯ್ ಬಾಯ್, ಲವ್ ಯು ಆಲ್.